ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ SC ಸ್ಟೂಡೆಂಟ್ಸ್ ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಕ್ಕಂಥ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟಿಂದ SC ಕೆಟಗರಿ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಶೆಡ್ಯೂಲ್ ಕಾಸ್ಟ್ ಕೆಟಗರಿ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಆಲ್ರೆಡಿ ಈಗ ಲಾಂಚ್ ಆಗಿದೆ. ಅದ್ರದ್ದು ಏನಪ್ಪ ಅಂದರೆ ಶೆಡ್ಯೂಲ್ ಕಾಸ್ಟ್ ವಿದ್ಯಾರ್ಥಿಗಳಿಗೆ, ಆರ್ಥಿಕವಾಗಿ ದುರ್ಬಲ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಕನಾಮಿಕಲಿ ಏನಪ್ಪ ಅಂದರೆ ಸ್ಟ್ರಾಂಗ್ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನ ಲಾಂಚ್ ಮಾಡ್ತಿದ್ರೆ. ಹಾಗಾದರೆ ಈ ಸ್ಕಾಲರ್ಶಿಪ್ನಲ್ಲಿ ಏನೇನಿದೆ ಮತ್ತು ಅದ್ರ ಜೊತೆಗೆ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ಏನಪ್ಪ ಅಂದರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಬಿಲಾಂಗಿಂಗ್ ಟು ದಿ ಶೆಡ್ಯೂಲ್ ಕ್ಯಾಸ್ಟ್ ಫಾರ್ ದಿ ಸ್ಟೂಡೆಂಟ್ಸ್ ಇನ್ ಇಂಡಿಯಾ 2020-21 ಸ್ಟಾರ್ಟ್ ಆಗಿದ್ದು. ಈಗ 25-26ವರೆಗೆ ಕೂಡ ಇದು ಇರುತ್ತೆ. ಅದರ ಜೊತೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟಿಂದ ಇದು ಸ್ಟಾರ್ಟ್ ಆಗಿರ್ತಕ್ಕಂಥ ಸ್ಕಾಲರ್ಶಿಪ್ ಆಗಿದ್ದು, ಇದರ ಮೇನ್ ಏನಪ್ಪ ಅಂದರೆ ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಕೋರ್ಸ್ನ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಮೆಡಿಸಿನ್ ಇರ್ಬೋದು, ಇಂಜಿನಿಯರಿಂಗ್, ಟೆಕ್ನಾಲಜಿ, ಪ್ಲಾನಿಂಗ್, ಆರ್ಕಿಟೆಕ್ಚರು, ಯಾವುದೇ ಕೋರ್ಸ್ ಓದ್ತಾ ಇದ್ದರೂ ಕೂಡ ಅವ್ರಿಗೆ ಏನಪ್ಪ ಅಂದರೆ ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಸ್ಕಾಲರ್ಶಿಪ್ಗೆ ಏನೇನು ಎಲಿಜಿಬಿಲಿಟಿ ಕಂಡೀಷನ್ ಇದೆ ಏನು ಅಂದರೆ, ಈ ಮೊದಲನೇದಾಗಿ ನೀವು ಭಾರತ ದೇಶದಲ್ಲಿ ವಾಸಿಸ್ತಾ ಇರಬೇಕಾಗತ್ತೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ನಿಮ್ಮ ಪರ್ಟಿಕ್ಯುಲರ್ ಯಾವ ಇನ್ಸ್ಟಿಟ್ಯೂಷನ್ ಓದ್ತಾ ಇದೆ ಅದೇನಪ್ಪ ಅಂದರೆ UGC ಅಥವಾ AICTE ಅಥವಾ ಯಾವುದೇ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ರೆಕಗ್ನೈಸ್ ಆಗಿರಬೇಕಾಗಿರುತ್ತೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ SC ಸ್ಟೂಡೆಂಟ್ಸ್ಗಳಿಗೆ ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನ ನೀಡೋದ್ರ ಮುಖಾಂತರ ಏನಪ್ಪ ಅಂದರೆ ಅವರಿಗೆ ಯಾವುದೇ ಒಂದು ಕೋರ್ಸ್ ಓದ್ತಾ ಇರೋ ಸ್ಕಾಲರ್ಶಿಪ್ ವಿಲ್ ಬಿ ಗಿವನ್ ಟು ಫಾರ್ ದಿ ಸ್ಟಡಿ ರೆಕಗ್ನೈಸ್ ಇನ್ ಪೋಸ್ಟ್ ಮೆಟ್ರಿಕ್ಯುಲೇಷನ್, ಪೋಸ್ಟ್ ಸೆಕೆಂಡರಿ ಕೋರ್ಸಸ್, ಡಿಪ್ಲೊಮಾ ಇರ್ಬೋದು, ಯಾವುದೇ ಕೋರ್ಸ್ ಇರ್ಬೋದು ಇಂಡಿಯಾದಲ್ಲಿ. ಸೊ ಅವರೆಲ್ಲರೂ ಕೂಡ ನೀಡ್ತಾ ಹೋಗ್ತಾರೆ. ಮತ್ತು ಅದ್ರ ಜೊತೆಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಸರ್ಟಿಫಿಕೇಟ್ ಆಫ್ ಕೋರ್ಸು ಮತ್ತು ನೀವು ಲಾಸ್ಟ್ ಯಾವ ಎಕ್ಸಾಮ್ ಪಾಸ್ ಆಗಿದ್ದಾರೆ ಅದ್ರದ್ದು ಸರ್ಟಿಫಿಕೇಟು ಮತ್ತು ಅದ್ರ ಜೊತೆ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ SC ಅನ್ನೋ ಕೆಟಗರಿ ವಿದ್ಯಾರ್ಥಿಗಳಿಗೆ ಇರೋದ್ರಿಂದ. ಮತ್ತು ಅದ್ರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಇದು ಇನ್ಕಮ್ ಲಿಮಿಟ್ ಬಂದು 2,50,000 ರೂಪಾಯಿ ಒಳಗಡೆ ಇರಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಪರ್ಟಿಕ್ಯುಲರ್ಲಿ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಯಾವುದೇ ಒಂದು ಕೋರ್ಸ್ ಓದ್ತಾ ಇದ್ದರೂ ಕೂಡ ಅವರು ಲಾಸ್ಟ್ ಇಯರ್ ಏನಪ್ಪ ಅಂದರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಫೀಸ್ನು ಕೂಡ ಪೇ ಮಾಡಿರಬೇಕಾಗುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಅವರು ಹಾಸ್ಟೆಲಲ್ಲಿ ಇದ್ದರೆ ಅಂದರೆ ಹಾಸ್ಟೆಲರ್ ಆ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನ ಕೂಡ ವಾಪಸ್ ರಿಟರ್ನ್ ಕೊಡ್ತಾರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ಟ್ರಾನ್ಸ್ಪರೆಂಟ್ ಆಗಿ ಸ್ಕಾಲರ್ಶಿಪ್ನ ನೀಡೋದ್ರಿಂದ ಅವ್ರಿಗೆ ಕೋರ್ಸ್ಗೆ ಅನುಗುಣವಾಗಿ ಅವ್ರಿಗೆ ಏನಪ್ಪ ಅಂದರೆ ಸ್ಕಾಲರ್ಶಿಪ್ಸ್ ಅಮೌಂಟ್ ಕೂಡ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟಿದೆ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 4 ಗ್ರೂಪ್ ಮಾಡಿದ್ದಾರೆ. ಅಲ್ಲಿ ಮೊದಲನೇ ಗ್ರೂಪು ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜುಯೇಟ್ ಓದ್ತಾ ಇದ್ದರೆ ಹಾಸ್ಟೆಲರ್ ಆಗಿದ್ದರೆ ಅವರಿಗೆ 13,500 ರೂಪಾಯಿ ಬರುತ್ತೆ. ಡೇ ಸ್ಕಾಲರ್ ಆಗಿದ್ದರೆ 7,000 ರೂಪಾಯಿ ಬರುತ್ತೆ ಪ್ರತಿ ವರ್ಷ. ಅದೇ ಬೇರೆ ಪ್ರೊಫೆಷನ್ ಕೋರ್ಸ್, ಡಿಪ್ಲೊಮಾ, ಡಿಗ್ರಿ, ಸರ್ಟಿಫಿಕೇಟ್ ಓದ್ತಾ ಇದ್ದರೆ 9,500 ರೂಪಾಯಿ ಮತ್ತು ಡೇ ಸ್ಕಾಲರ್ ಆಗಿದ್ದರೆ 6,500 ರೂಪಾಯಿ ಬರುತ್ತೆ. ಗ್ರಾಜ್ಯುಯೇಟ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸಸ್ ನಾಟ್ ಕವರ್ಡ್ ಅಂಡ್ ಗ್ರೂಪ್ 1 and 2 ಇರ್ತಾರಲ್ಲ ಅವರಿಗೆ 6,000 ರೂಪಾಯಿ ಪ್ರತಿ ಹಾಸ್ಟೆಲರ್ ವಿದ್ಯಾರ್ಥಿ ಆಗಿದ್ದಾರೆ. ಮತ್ತು 3,000 ರೂಪಾಯಿ ಡೇ ಸ್ಕಾಲರ್ ಆಗಿದ್ದರೆ ಅಂದರೆ ಹಾಸ್ಟೆಲಲ್ಲಿ ಇರಲಿಲ್ಲ ಅಂದರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಆಲ್ ಪೋಸ್ಟ್ ಮೆಟ್ರಿಕ್ಯುಲೇಷನ್ಸ್ ಇದ್ರೆ ಅಂದರೆ 10ನೇ ತರಗತಿ ಆನರ್ಸ್, PUC, ITI, GTC ಯಾವುದೇ ಓದ್ತಾ ಇದ್ರೆ ಅವರಿಗೆ ಹಾಸ್ಟೆಲರ್ ಆಗಿದ್ದರೆ 4,000 ರೂಪಾಯಿ ಮತ್ತು ಡೇ ಸ್ಕಾಲರ್ದು 2,500 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ. ಹಾಗೆ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಈಗ ನಮಗೆ ಲಾಸ್ಟ್ ಡೇಟ್ ಏನು ಮತ್ತು ಅದ್ರ ಜೊತೆಗೆ ಈ ಸ್ಕಾಲರ್ಶಿಪ್ಗೆ ನಾವು ಯಾವ ಥರ ಅರ್ಜಿ ಸಲ್ಲಿಸಬೇಕು ಏನು ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಇದಕ್ಕೆ ಯಾವ ಥರ ಅರ್ಜಿ ಸಲ್ಲಿಸಬೇಕು ಏನು ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಏನಿದೆಲ್ಲ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಆನ್ಲೈನ್ ಮುಖಾಂತರ ಅರ್ಜಿನೂ ಕೂಡ ಸಲ್ಲಿಸಬೇಕಾಗುತ್ತೆ. ಆ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಫೆಬ್ರವರಿ ಏನಿದೆಯಲ್ಲ, ಫೆಬ್ರವರಿ 29ನೇ ತಾರೀಕು 2024 ಕೂಡ ನಿಮಗೆ ಏನಪ್ಪ ಅಂದರೆ ಲಾಸ್ಟ್ ಡೇಟ್ ಕೂಡ ಫಿಕ್ಸ್ ಮಾಡಿದರೆ. ಮತ್ತು ಆ ಪರ್ಟಿಕ್ಯುಲರ್ ಡೇಟ್ ಒಳಗಡೆ ಯಾವುದೇ ವಿದ್ಯಾರ್ಥಿಗಳು ಕೂಡ ಅರ್ಜಿನೂ ಕೂಡ ಸಲ್ಲಿಸ್ಬೋದು. ಮತ್ತು ಅದ್ರ ಜೊತೆಗೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಲಿಂಕ್ ಎಲ್ಲಿದೆ ಮತ್ತು ಅದ್ರ ಜೊತೆಗೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಏನು ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡಿ ನಿಮಗೆ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನ ಲಿಂಕ್ನು ಕೂಡ ಕೊಡ್ತಾ ಹೋಗ್ತೀನಿ ನಾನು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅಂತಿದೆಯಲ್ಲ. ಸೊ ಇಲ್ಲಿ ಬಂದರೆ ಸಾಕು, ನಿಮಗೆ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಲಿಕ್ಕೆ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಕೊಡ್ತಾ ಇದೆ ನೋಡಿ, ಸೆಕ್ಟ್ರಲ್ ವ್ಯೂ ಸ್ಕೀಮ್ಸ್ ಅಂತ ಇದೆ. ಆಟೋಮೆಟಿಕ್ಲಿ ಇಲ್ಲಿ ಬಂದು ನೀವು ಪರ್ಟಿಕ್ಯುಲರ್ ಸ್ಕೀಮ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಪರ್ಟಿಕ್ಯುಲರ್ಲಿ ನಿಮಗೆ ಯಾವ ಸ್ಕಾಲರ್ಶಿಪ್ಗೆ ಸ್ಕೀಮ್ ಬರ್ತಲ್ಲ ಆ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಸ್ಕೀಮ್ಗೆ ನೀವು ಅರ್ಜಿನ ಕೂಡ ಸಲ್ಲಿಸ್ಬೋದು. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ಸ್, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ SC, ಆ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ಬಂದು ನೀವು ಇಲ್ಲಿ ಗೈಡ್ಲೈನ್ಸ್ ಕೂಡ ಓದ್ಕೊಂಡು ಇಲ್ಲಿ ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಇದೇನಪ್ಪ ಅಂದರೆ ವಿದ್ಯಾರ್ಥಿಗಳು ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟಿಂದ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಲಾಂಚ್ ಮಾಡಿರ್ತಕ್ಕಂಥ ಸ್ಕಾಲರ್ಶಿಪ್ ಆಗಿದ್ದು, ವಿದ್ಯಾರ್ಥಿಗಳಿಗೆ 2023-24ನೇ ಸಾಲಿನ ವಿದ್ಯಾರ್ಥಿಗೆ ಮೆಟ್ರಿಕ್ ನಂತರ ಶಿಷ್ಯವೇತನ ಅರ್ಜಿಯಲ್ಲಿ 69 ಲಕ್ಷ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ನೀಡುವಂಥ ಒಂದು
ಇದೊಂದು ಸ್ಕೀಮ್ ಆಗಿದೆ. ಇದು ಭಾರತ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲ್ಲ ಸಚಿವಾಲಯ ಭಾರತ ಸರ್ಕಾರದಿಂದ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಪು ನೀಡ್ತಾ ಇದ್ದಾರೆ. 2.5 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಲಿಮಿಟ್ ಇರಬೇಕಾಗುತ್ತೆ. ಅದರ ಜೊತೆಗೆ ಏನಪ್ಪ ಅಂದರೆ ವಾರ್ಷಿಕವಾಗಿ ನಿಮಗೆ 2,500 ಹಿಡ್ಕೊಂಡು 13,500 ರೂಪಾಯಿ ಕೂಡ ನಿಮಗೆ ಭತ್ಯೆ ಕೂಡ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಸಂಬಂಧಿಸಿದ ರಾಜ್ಯದ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಅರ್ಜಿ ಸಲ್ಲಿಸಿ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನ ಕೂಡ ಪಡ್ಕೋಬೋದಾಗಿದೆ ಫ್ರೆಂಡ್ಸ್. ಅಲ್ಲಿ ಲಿಂಕ್ನು ಕೂಡ ಇದೆ, http://socialjustice.government.in scheme/25 ಇದೆಲ್ಲ. ಈ ಪರ್ಟಿಕ್ಯುಲರ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಕೊಂಡು ನೀವು ಸಂಬಂಧಿಸಿರ್ತಕ್ಕಂಥ ಸ್ಕೀಮ್ನಲ್ಲಿ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿದೆ. ಹಾಗಾಗಿ ಈ ಥರದ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ಗೂ ಸಹ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.